ತೋರಿಸುತ್ತೆ. ಸೊ ನೋಡ್ರಿ ವರ್ಲ್ಡ್ ಮ್ಯಾಪ್, ನೋಡಿರ್ಬೋದು ವರ್ಲ್ಡ್ ಮ್ಯಾಪ್ ಅಲ್ಲಿ ಟೋಟಲ್ ಆಗಿ ನಮ್ ಭೂಮಿ ಯಾವ ತರ ಶೇಪ್ ಅಲ್ಲಿ ಇದೆ, ಜಿವಾಯ್ಡ್ ಶೇಪ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಸೊ ಅಕ್ಷಾಂಶಗಳು ಅಂತ ಹೇಳ್ತೀವಿ, ಪ್ರಮುಖ ಅಕ್ಷಾಂಶ 0 ಡಿಗ್ರಿ, ಸಮಭಾಜಕ ವೃತ್ತ ಅಂತ ಹೇಳ್ತೀವಿ. ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ಭೂಮಿಯನ್ನ 2 ಭಾಗಗಳಾಗಿ ಡಿವೈಡ್ ಮಾಡುತ್ತ. ಸೊ ಮೇಲ್ಗಡೆ ಭಾಗವನ್ನ ನಾವೇನಂತ ಹೇಳ್ತೀವಿ, ಉತ್ತರ ಗೋಳಾರ್ಧ ಅಂತ ಹೇಳ್ತೀವಿ. ಕೆಳಗಡೆ ಭಾಗವನ್ನ ದಕ್ಷಿಣ ಗೋಳಾರ್ಧ, ನಾರ್ದರ್ನ್ ಹೆಮಿಸ್ಫಿಯರ್ ಮತ್ತು ಸೌದರ್ನ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ನಾವು ಡಯಾಗ್ರಾಮ್ ಅಲ್ಲಿ ನೋಡಿದಾಗ 0 ಡಿಗ್ರಿ ಲ್ಯಾಟಿಟ್ಯೂಡ್, 0 ಡಿಗ್ರಿ ಅಕ್ಷಾಂಶ ಅಂತ ಹೇಳಿ ಸಮಭಾಜಕ ವೃತ್ತ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ ಮೇಲ್ಗಡೆ ಉತ್ತರ ಗೋಳಾರ್ಧದಲ್ಲಿ ಜಾಸ್ತಿ ಭೂಭಾಗ ಕಂಡು ಬರುತ್ತೆ ನೋಡ್ರಿ. ಏಷ್ಯಾ, ಯುರೋಪ್, ಆಮೇಲೆ ಆಫ್ರಿಕಾ, ಆಮೇಲೆ ನಾರ್ತ್ ಅಮೆರಿಕಾ. ಸೊ ಜಾಸ್ತಿ ಭೂಭಾಗ ಕಂಡು ಬರೋದ್ರಿಂದ ಮೇಲ್ಗಡೆ ಭಾಗವನ್ನ ನಾವೇನಂತ ಹೇಳ್ತೀವಿ, ಭೂ ಪ್ರಧಾನ ಗೋಳಾರ್ಧ ಅಂತ ಕರಿತೀವಿ. ಭೂ ಪ್ರಧಾನ ಗೋಳಾರ್ಧ. ನೋಡ್ರಿ ಉತ್ತರ ಗೋಳಾರ್ಧದಲ್ಲಿ ಅತಿ ಹೆಚ್ಚು ಭೂಮಿ ಕಂಡು ಬರೋದ್ರಿಂದ ಅದನ್ನ ನಾವೇನ್ ಹೇಳ್ತೀವಿ, ಭೂ ಪ್ರಧಾನ ಗೋಳಾರ್ಧ ಅಂತ ಹೇಳ್ತೀವಿ. ಸೇಮ್ ಅದೇ ತರ ಕೆಳಗಡೆ ನೋಡ್ರಿ, ದಕ್ಷಿಣ ಗೋಳಾರ್ಧದಲ್ಲಿ ಜಾಸ್ತಿ ನೀರ್ ಕಂಡು ಬರುತ್ತೆ. ಜಾಸ್ತಿ ಎಲ್ಲ ಕಡೆ ನೀರ್ ಕಂಡು ಬರೋದ್ರಿಂದ, ಜಲಭಾಗ ಕಂಡು ಬರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ, ಜಲ ಪ್ರಧಾನ ಗೋಳಾರ್ಧ ಅಂತ ಕರಿತೀವಿ. ಸೊ ನಿಮ್ಗೆ ಗೊತ್ತಾಯ್ತಲ್ಲ, ಇವುಗಳನ್ನ ಕ್ವಶನ್ಸ್ ಆಲ್ರೆಡಿ ಕೇಳಿದಾರ ಸೆಂಟೆನ್ಸ್ ಕೊಟ್ಬಿಟ್ಟು. ಸೊ ಫಸ್ಟ್ ಕ್ವಶನ್ ಏನ್ ಕೇಳಿದಾರೆ ಅಂದ್ರೆ, ಫಸ್ಟ್ ಸೆಂಟೆನ್ಸ್ ಉತ್ತರ ಗೋಳಾರ್ಧವನ್ನ ಭೂಪ್ರಧಾನ ಗೋಳಾರ್ಧ ಎಂದು ಕರೆಯುತ್ತಾರೆ, ದಕ್ಷಿಣ ಗೋಳಾರ್ಧವನ್ನ ಜಲಪ್ರಧಾನ ಗೋಳಾರ್ಧ ಎಂದು ಕರೆಯುತ್ತಾರೆ. ಇದರಲ್ಲಿ ಲೈನ್ಸ್ 2 ಸರಿಯಾಗಿದೆ. ಸೊ ಅದಾದ ನಂತರ ನೋಡ್ರಿ, ನಮ್ಮ ವರ್ಲ್ಡ್ ಅಲ್ಲಿ ಪ್ರಪಂಚವನ್ನ ನಾವೇನ್ ಮಾಡ್ತೀವಿ, ಭಾಗಗಳಾಗಿ ಗುರುತಿಸ್ತೀವಿ. ಸೊ 7 ಖಂಡಗಳಾಗಿ, ಆಮೇಲೆ 5 ಮಹಾಸಾಗರಗಳಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಡಿವೈಡ್ ಮಾಡ್ತೀವಿ. ನೋಡ್ರಿ 7 ಖಂಡಗಳಿವೆ. ಉತ್ತರ ಅಮೆರಿಕಾ, ಯುರೋಪ್, ಏಷ್ಯಾ, ಆಮೇಲೆ ಸೌತ್ ಅಮೆರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ. ನೋಡ್ರಿ ನಾವು ನೋಡಿರ್ಬೋದು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಹೇಳ್ತೀವಿ, ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಸೊ ವೆಗನರ್ ಸಿದ್ಧಾಂತ ಅಂತ ಹೇಳ್ತೀವಿ, ಭೂ ಸ್ತರ ನಾವೇನ್ ಹೇಳ್ತೀವಿ ಅಂದ್ರೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತ ಹೇಳ್ತೀವಿ, ವೆಗನರ್ ಸಿದ್ಧಾಂತ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ಈ ಸಿದ್ಧಾಂತದ ಪ್ರಕಾರ ನಮ್ ಟೋಟಲ್ ಒಂದು ಭೂಭಾಗ ಇತ್ತು, ಆ ಭೂಭಾಗ ಏನಾಗತ್ತ, ಡಿವೈಡ್ ಆಗಿ ಲಾರೇಷಿಯಾ ಮತ್ತು ಗೊಂಡ್ವಾನ ಭಾಗಗಳಾಗತ್ತ. ಸೊ ಈ ಭಾಗಗಳಿಂದ, ಲಾರೇಷಿಯಾ ಭಾಗದಿಂದ ನಾರ್ತ್ ಅಮೆರಿಕಾ, ಯುರೋಪ್, ಏಷ್ಯಾ, ಅದಾದ ನಂತರ ಗೊಂಡ್ವಾನ ಭಾಗದಿಂದ ಸೌತ್ ಅಮೆರಿಕಾ, ಆಫ್ರಿಕಾ, ಇಂಡಿಯನ್ ಪೆನಿನ್ಸುಲರ್, ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾ ಭಾಗಗಳಾಗಿ ಏನಾಗುತ್ತೆ, ಡಿವೈಡ್ ಆಗತ್ತೆ ಅಂತಂದ ಹೇಳಿ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯಲ್ಲಿ ಹೇಳ್ತಾರ. ಭೂಪಲ್ಲಟಗಳ ಚಲನೆ ಅಂತಂದು ಹೇಳ್ತಾರ ವೆಗನರ್ ಪ್ರಕಾರ. ಸೊ ಅದೇ ಪ್ರಕಾರ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಟಡಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸಿದ್ಧಾಂತಗಳು ಬರ್ತಾವ, ಅದ್ರಲ್ಲಿ ನಾನು ನಿಮ್ಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ. ಮೊದ್ಲೇನಂದ್ರೆ ಮ್ಯಾಪ್ ರೀಡಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮಹಾಸಾಗರಗಳ ನೋಡ್ರಿ, ಪೆಸಿಫಿಕ್ ಓಷಿಯನ್, ಅಟ್ಲಾಂಟಿಕ್ ಓಷಿಯನ್, ಇಂಡಿಯನ್ ಓಷಿಯನ್, ಆಮೇಲೆ ಆರ್ಕ್ಟಿಕ್ ಓಷಿಯನ್, ಇನ್ನೊಂದು ಅಂಟಾರ್ಟಿಕ್ ಓಷಿಯನ್. ಈ ಪ್ರದೇಶದಲ್ಲಿ ಅಂಟಾರ್ಟಿಕ್ ಓಷಿಯನ್ ಬರುತ್ತೆ. ಈ ಕಡೆನೂ ಕೂಡ ಏನಾಗತ್ತ, ಪೆಸಿಫಿಕ್ ಓಷಿಯನ್ ಕಂಡು ಬರುತ್ತೆ. ಸೊ ಇಲ್ಲಿ ನೋಡ್ರಿ ಪೆಸಿಫಿಕ್ ಓಷಿಯನ್ ಬಗ್ಗೆ. ಸೊ ಮಹಾಸಾಗರಗಳಲ್ಲಿ ಅತಿ ದೊಡ್ಡ ಮಹಾಸಾಗರ ಪೆಸಿಫಿಕ್ ಮಹಾಸಾಗರ. ಆಮೇಲೆ ಇನ್ನೊಂದೇನಂದ್ರೆ ಅತಿ ಆಳವಾದ ಸಾಗರ, ಶಾಂತವಾದ ಸಾಗರ ಅಂತಾನು ಕರಿತೀವಿ, ಶಾಂತವಾದ ಸಾಗರ. ಸೊ ಅತಿ ಆಳವಾದ ಸಾಗರನ ಕೂಡ. ಆಮೇಲೆ ಇಲ್ಲಿ ಏನಾಗತ್ತಂದ್ರೆ ಅತಿ ಹೆಚ್ಚು ವೋಲ್ಕ್ಯಾನಿಸಂ ಮತ್ತು ಭೂಕಂಪಗಳು ಕೂಡ ಇಲ್ಲೇ ಕಂಡು ಬರ್ತಾವ. ನಾವು ಪ್ಲೇಟ್ ಟೆಕ್ಟಾನಿಕ್ ಥಿಯರಿ ಸ್ಟಡಿ ಮಾಡುವಾಗ ನಾವು ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಸೊ ಈ ಪ್ರದೇಶದಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕಾ ಈ ಪ್ರದೇಶದಲ್ಲಿ, ಆಮೇಲೆ ಬಿಟ್ವೀನ್, ಸೊ ಇಲ್ಲಿ ಏನಂದ್ರೆ ಮಿಡ್ ಓಸಿಯಾನಿಕ್ ರಿಡ್ಜಸ್ ಎಲ್ಲ ಕಂಡು ಬರ್ತಾವ. ಸೊ ಅದನ್ನ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಪೆಸಿಫಿಕ್ ಓಷನ್ ಇದು ಯಾವ ಶೇಪ್ ಅಲ್ಲಿ ಇದೆ, ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ. ಇದನ್ನ ನಮ್ಮ PSI ಕ್ವಶನ್ ಅಲ್ಲಿ ಕೇಳಿದಾರ. ಅತಿ ಆಳವಾದ ಸಾಗರ ಯಾವ್ದು ಅಂತಂದು ಹೇಳಿ PC ಕ್ವಶನ್ ಅಲ್ಲಿ ಕೇಳಿದಾರ. ಆಮೇಲೆ ಅಟ್ಲಾಂಟಿಕ್ ಸಾಗರ. ಸೊ ಇದ್ರ ಬಗ್ಗೆ ಏನ್ ಕೇಳಿದಾರ ಅಂದ್ರೆ ಅಟ್ಲಾಂಟಿಕ್ ಸಾಗರ ಯಾವ ಆಕಾರದಲ್ಲಿದೆ ಅಂತ ಕೇಳಿದಾರ. ಸೊ ಪೆಸಿಫಿಕ್ ಸಾಗರ ಟ್ರಯಾಂಗಲ್ ಶೇಪ್ ಅಲ್ಲಿ ಇದ್ರೆ ಅಟ್ಲಾಂಟಿಕ್ ಸಾಗರ ಯಾವ ಶೇಪ್ ಅಲ್ಲಿ ಇದೆ, ಎಸ್ ಆಕಾರದಲ್ಲಿದೆ. ನೋಡ್ರಿ ಎಸ್ ಆಕಾರ ಅಂದ್ರೆ ಈ ತರ ಬರುತ್ತೆ ನೋಡ್ರಿ. ಈ ಪ್ರದೇಶದಲ್ಲಿ ಎಸ್ ಆಕಾರವಾಗಿ ಯಾವ್ದಿದೆ, ಅಟ್ಲಾಂಟಿಕ್ ಓಷಿಯನ್ ಇದೆ. ಆಮೇಲೆ ಈ ಪ್ರದೇಶದಲ್ಲೂ ಕೂಡ ಏನ್ ಬರುತ್ತೆ, ಮಿಡ್ ಓಸಿಯಾನಿಕ್ ರಿಡ್ಜಸ್ ಬರುತ್ತೆ. ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಇಂಡಿಯನ್ ಓಷಿಯನ್ ನೋಡ್ರಿ, ಇಂಡಿಯನ್ ಓಷಿಯನ್ ಯಾವ ಶೇಪ್ ಅಲ್ಲಿ ಇದೆ, ಎಂ ಶೇಪ್ ಅಲ್ಲಿ ಇದೆ. ಇಲ್ಲಿ ನೋಡ್ರಿ ಎಂ ಶೇಪ್ ಅಲ್ಲಿ ಇದೆ. ಇಂಡಿಯನ್ ಓಷಿಯನ್ ಇದ್ರ ತುಂಬಾ ಒಂದು ಇಂಪಾರ್ಟೆಂಟ್ ಕಾರ್ಯ ಅಂತ ಹೇಳಿದ್ರೆ ಮಾನ್ಸೂನ್ ಮಾರುತಗಳ ಚಲನೆ ಅಂತ ಹೇಳ್ತೀವಿ. ಮಾನ್ಸೂನ್ ಮಾರುತಗಳ ಚಲನೆಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತ ಇಂಡಿಯನ್ ಓಷಿಯನ್. ಅದೇ ತರ ಆರ್ಕ್ಟಿಕ್ ಮತ್ತು ಅಂಟಾರ್ಟಿಕಾದಲ್ಲಿ ಏನಿದೆ ಅಂತಂದು ಹೇಳಿದ್ರೆ ಫುಲ್
ಧ್ರುವಗಳಲ್ಲಿ ಹಿಮದಿಂದ ಆವೃತವಾಗೈತೆ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ವರ್ಲ್ಡ್ ಮ್ಯಾಪ್. ಈಸಿಯಾಗಿ ನಾವು ಎಲ್ಲೆಲ್ಲಿ ಏನೇನಿದಾವ ಅಂತಂದ್ ಗೊತ್ತಾಯ್ತು. ನೆಕ್ಸ್ಟ್ ನೋಡ್ರಿ, ಒಂದೊಂದು ಕಾಂಟಿನೆಂಟ್ ಅನ್ನ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ನಾರ್ತ್ ಅಮೆರಿಕಾ. ನೋಡ್ರಿ, ಸಿಂಪಲ್ ಆಗಿ ನಾವು ಮ್ಯಾಪ್ ಹಾಕಿದ್ರೆ, ಸೊ ಎಲ್ರು ಮ್ಯಾಪ್ ಹಾಕೋಕಲ್ರಿ, ನಮ್ಗೆ ಈಸಿಯಾಗಿ ನೆನಪುಳಿತಾವ. ನೋಡ್ರಿ, ನಾರ್ತ್ ಅಮೆರಿಕಾ ಸಿಂಪಲ್ ಆಗಿ ಮ್ಯಾಪ್ ಹಾಕ್ತಾ ಹೋಗೋಣ. ಸೊ ನಾರ್ತ್ ಅಮೆರಿಕಾವನ್ನ ಮೊದಲು ಗುರುತಿಸಿದವರು, ಕಂಡುಹಿಡಿದವ್ರು ಯಾರು? ಸೊ ಕಂಡುಹಿಡಿದವ್ರು ಯಾರಂದ್ರೆ ಕೊಲಂಬಸ್ ಅಂತ ಹೇಳ್ತೀವಿ. ಕೊಲಂಬಸ್. ಅಮೆರಿಗೋ ವೆಸ್ಪೂಚಿ ಆದ ನಂತರ ಇದನ್ನ ನೇಮ್ ಏನ್ ಬರುತ್ತಾ? ಉತ್ತರ ಅಮೆರಿಕಾ ಅಂತಂದ್ ಬರುತ್ತ. ಸೊ ಇದೇನಂತಂದ್ ಹೇಳಿದ್ರೆ ರಫ್ ಡಯಾಗ್ರಾಮ್. ಸೊ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನಾನು ಡಯಾಗ್ರಾಮ್ ಅಲ್ಲಿ ನಾನು ಹೇಳ್ತೀನಿ. ನೋಡ್ರಿ, ಸಿಂಪಲ್ ಆಗಿ ನಾವು ಡಯಾಗ್ರಾಮ್ ಅಂತ ಬಂದಾಗ ಈ ತರ ಇದೆ. ಸೊ ಇದೇನಂತ ಹೇಳಿದ್ರೆ ನಾರ್ತ್ ಅಮೆರಿಕಾ. ಸೊ ಇಲ್ಲಿ ನೋಡ್ರಿ, ನಾರ್ತ್ ಅಮೆರಿಕಾದಲ್ಲಿ ಪೆಸಿಫಿಕ್ ಓಷಿಯನ್. ಉತ್ತರ ಅಮೆರಿಕಾದ ಪಶ್ಚಿಮಕ್ಕೆ ಪೆಸಿಫಿಕ್ ಓಷಿಯನ್ ಇದೆ. ಅದಾದ ನಂತರ ಅಟ್ಲಾಂಟಿಕ್ ಓಷಿಯನ್ ಇದೆ. ಆಮೇಲೆ ಮೇಲ್ಗಡೆ ಏನಿದೆ ಅಂತ ಹೇಳಿದ್ರೆ ಈ ಪ್ರದೇಶದಲ್ಲಿ ಆರ್ಕ್ಟಿಕ್ ಓಷಿಯನ್ ಇದೆ. ಸೊ ಅದನ್ನೇ ನಾವು ಏನ್ ಮಾಡೋದು ಅಂತ ಹೇಳಿದ್ರೆ ಗುರುತಿಸ್ತಾ ಹೋಗೋಣ, ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಪೂರ್ವದಲ್ಲಿ ಏನಿದೆ? ಅಟ್ಲಾಂಟಿಕ್ ಓಷಿಯನ್ ಇದೆ. ಪಶ್ಚಿಮದಲ್ಲಿ ಪೆಸಿಫಿಕ್ ಮಹಾಸಾಗರವೈತೆ. ಮೇಲ್ಗಡೆ ಆರ್ಕ್ಟಿಕ್ ಮಹಾಸಾಗರವೈತೆ. ಕೆಳಗಡೆ ಈ ಪ್ರದೇಶದಲ್ಲಿ ಏನಿದೆ? ಕೆರೆಬಿಯನ್ ಸಮುದ್ರವೈತೆ. ನೋಡ್ರಿ, ಮ್ಯಾಪ್ ಅಲ್ಲೆಲ್ಲ ನೀವು ತೆಗೆದು ನೋಡ್ಬೋದು, ಕೆರೆಬಿಯನ್ ಸಮುದ್ರವಿದೆ. ಇದೇನಂತ ಹೇಳಿದ್ರೆ ಜಲಗಳಿಂದ ಆವೃತವಾಗೈತೆ. ಸೊ ನೆಕ್ಸ್ಟ್ ಇದ್ರಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ 3 ದೇಶಗಳು ತುಂಬಾ ಇಂಪಾರ್ಟೆಂಟ್ ಬರ್ತಾವ. ಒಂದು ಕೆನಡಾ ದೇಶ, ಆಮೇಲೆ USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಇನ್ನೊಂದು ಮೆಕ್ಸಿಕೋ ದೇಶ ಅಂತ ಹೇಳ್ತೀವಿ. ಸೊ ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಸೊ ಅದೇ ತರ ನೋಡ್ರಿ, ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಸ್ಥಾನ ಅಂತ ಹೇಳ್ತೀವಿ. ಸೊ ಡೈರೆಕ್ಟ್ ಆಗಿ ನೋಡ್ರಿ, ಇದ್ರಲ್ಲಿ ಸ್ಥಾನ ಅಂತ ಬಂದಾಗ ಎಲ್ಲಿಂದ ಎಲ್ಲಿವರೆಗೂ ಹೊರಡ್ಕೊಂಡೈತೆ? ಕೆಳಗಡೆ 7 ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಮೇಲ್ಗಡೆ 84 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೂ ಏನಾಗೈತೆ? ಉತ್ತರ ಅಮೆರಿಕ ಹರಡಿಕೊಂಡೈತೆ. ಇದು ಉತ್ತರ ಗೋಳಾರ್ಧದಲ್ಲಿ ಕಂಡು ಬರುವ ಒಂದು 3ನೇ ಅತಿ ದೊಡ್ಡ ಖಂಡವಾಗಿದೆ. ಸೊ ನೋಡ್ರಿ, ಸ್ಥಾನವಾಯಿತು. ಅದಾದ ನಂತರ ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ರಾಕಿ ಮೌಂಟೇನ್ಸ್ ಅಂತ ಕಂಡು ಬರ್ತಾವ. ರಾಕಿ ಮೌಂಟೇನ್ಸ್ ಅನ್ನ ನಾವು ಏನಂತ ಹೇಳ್ತೀವಿ? ಮಡಿಕೆ ಪರ್ವತ ಅಂತ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್, ಮಡಿಕೆ ಪರ್ವತ. ಸೊ ಮಡಿಕೆ ಪರ್ವತ ಅಂದ್ರೆ ಏನು? 2 ಸ್ತರಭಂಗಗಳು ಒಂದಕ್ಕೊಂದು ಒತ್ತರಿಸೋದ್ರಿಂದ, ಇಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಏನ್ ಕಂಡು ಬರ್ತಾವ? ರಾಕಿ ಮೌಂಟೇನ್ಸ್ ಕಂಡು ಬರ್ತಾವ. ಆಮೇಲೆ ಇಲ್ಲಿ ಮೇಲ್ಗಡೆ ಈ ಪ್ರದೇಶದಲ್ಲಿ ಅಲಸ್ಕಾ ಮೌಂಟೇನ್ಸ್ ಕಂಡು ಬರ್ತಾವ. ಯಾವುದು? ಅಲಸ್ಕಾ ಪರ್ವತ ಶ್ರೇಣಿ. ಈ ಪ್ರದೇಶದಲ್ಲಿ ರಾಕಿ ಪರ್ವತ ಶ್ರೇಣಿ ಕಂಡು ಬರ್ತಾವ. ಆಮೇಲೆ ಇನ್ನೊಂದು, ಈ ಪ್ರದೇಶದಲ್ಲಿ ಅಪಲಾಚಿಯನ್ ಕಂಡು ಬರ್ತಾವ. ಅಪಲಾಚಿಯನ್ ಪರ್ವತ ಶ್ರೇಣಿ, ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಅಪಲಾಚಿಯನ್ ಪರ್ವತ ಶ್ರೇಣಿ ಅತ್ಯಂತ ಹಳೆಯ ಮಡಿಕೆ ಪರ್ವತ. ಆದ್ರೆ ಪ್ರಪಂಚದಲ್ಲಿ ಅತಿ ಹಳೆಯ ಮಡಿಕೆ ಪರ್ವತ ಯಾವ್ದಂದ್ರೆ, ಫೋಲ್ಡ್ ಮೌಂಟೇನ್ ಯಾವ್ದಂದ್ರೆ ಅರಾವಳಿ ಪರ್ವತಗಳು. ನಮ್ಮ ಭಾರತ ದೇಶದಲ್ಲಿ ಕಂಡು ಬರುವ ಅರಾವಳಿ ಪರ್ವತಗಳು. ಸೊ ಇವೇನಂತ ಹೇಳಿದ್ರೆ ಉತ್ತರ ಅಮೆರಿಕಾದಲ್ಲಿ ಕಂಡು ಬರುವ ಪ್ರಮುಖ ಪರ್ವತ ಶ್ರೇಣಿಗಳು. ಫಸ್ಟ್ ಏನಂತ ಹೇಳಿದ್ರೆ ಮಡಿಕೆ ಪರ್ವತಗಳಂದ್ರೆ ಏನು? ಸೊ 2 ಪ್ಲೇಟ್ಸ್ ಅಂತ ಹೇಳ್ತೀವಿ. 2 ಪ್ಲೇಟ್ಸ್ ಗಳು ಒಂದಕ್ಕೊಂದು ಒತ್ತರಿಸುವುದರಿಂದ, ಅಂದ್ರೆ ಸ್ತರಭಂಗಗಳು ಒಂದಕ್ಕೊಂದು ಒತ್ತರಿಸುವುದರಿಂದ ಏನಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ಫೋಲ್ಡ್ ಮೌಂಟೇನ್ಸ್ ಆಗಿ ಮಡಿಕೆ ಪರ್ವತಗಳಾಗಿ ಉಂಟಾಗ್ತಾವ. ಸೊ ಇದನ್ನ ನಾವು ಪ್ಲೇಟ್ ಟೆಕ್ಟಾನಿಕ್ ಥಿಯರಿಯಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಜಸ್ಟ್ ಅದನ್ನ ನೆನ್ಪಿಟ್ಕೊಡ್ರಿ ಅಷ್ಟೇ. ಹಂಗಂದ್ರೆ ಏನು ಅಂತ ಹೇಳಿ, ಅದು ಯಾವ ಪರ್ವತಗಳು? ಮಡಿಕೆ ಪರ್ವತಗಳಿಗೆ ಉದಾಹರಣೆ ಆಗೈತೆ. ಸೊ ನೆಕ್ಸ್ಟ್ ನೋಡ್ರಿ, ಈ ಪ್ರದೇಶದಲ್ಲಿ ಒಂದು ದ್ವೀಪ ಕಂಡು ಬರುತ್ತೆ. ಸೊ ಇದನ್ನ ಗ್ರೀನ್ಲ್ಯಾಂಡ್ ಅಂತ ಕರಿತೀವಿ. ಪ್ರಪಂಚದ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ಅಂತ ಹೇಳ್ತೀವಿ. ಅದೇ ತರ ಅಲಾಸ್ಕಾ ರೇಂಜ್ ಅಲ್ಲಿ ಈ ಪ್ರದೇಶದಲ್ಲಿ ಒಂದು ಮೌಂಟೇನ್ ಕಂಡು ಬರುತ್ತಾ, ಶಿಖರ ಕಂಡು ಬರುತ್ತಾ, ಪರ್ವತ ಶಿಖರ, ಮೌಂಟ್ ಮೆಕೆನ್ಲಿ ಅಂತ ಹೇಳ್ತೀವಿ. ಮೌಂಟ್ ಮೆಕೆನ್ಲಿ ಉತ್ತರ ಅಮೆರಿಕಾದ ಅತಿ ದೊಡ್ಡ ಪರ್ವತ ಅಂತ ಹೇಳ್ತೀವಿ ಇದನ್ನ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಅದೇ ತರ ಯಾವ ಯಾವ ದೇಶಗಳಿಂದ ಬೇರ್ಪಟ್ಟೈತೆ ಅಂತ ಹೇಳ್ತೀವಿ. ಈ ಪ್ರದೇಶದಲ್ಲಿ ಈ ಕಡೆ ಏನಿದೆ ಅಂತ ಹೇಳಿದ್ರೆ ಏಷ್ಯಾ ಸ್ಟಾರ್ಟ್ ಆಗುತ್ತ, ರಷ್ಯಾ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ರಷ್ಯಾ ದೇಶ ಕಂಡು ಬರುತ್ತೆ. ಈ ಪ್ರದೇಶದಲ್ಲಿ
ಎರಡು ಭೂಭಾಗಗಳ ನಡುವೆ ಒಂದು ಚಿಕ್ಕ ಜಲಭಾಗ ಕಂಡು ಬರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಜಲಸಂಧಿ ಅಂತ ಕರಿತೀವಿ. ಅಂದ್ರೆ ಎರಡು ದೊಡ್ಡ ದೊಡ್ಡ ಜಲಭಾಗಗಳನ್ನ ಸೇರಿಸುವ ಚಿಕ್ಕ ಜಲಭಾಗಕ್ಕೆ ಜಲಸಂಧಿ ಅಂತ ಕರಿತೀವಿ. ಇದು ಯಾವ ಜಲಸಂಧಿ? ಬೇರಿಂಗ್ ಜಲಸಂಧಿ. ಸೊ ಅಲ್ಲೇ ಮ್ಯಾಪ್ ಅಲ್ಲಿ ನೋಡ್ರಿ, ಇದನ್ನ ನಾವು ಬೇರಿಂಗ್ ಜಲಸಂಧಿ. ಕ್ವಶನ್ ನಮ್ಗೆ ಏನ್ ಕೇಳಿದಾರೆ ಅಂದ್ರೆ, ಬೇರಿಂಗ್ ಜಲಸಂಧಿ ಯಾವ ಯಾವ ಪ್ರದೇಶಗಳನ್ನ ಬೇರ್ಪಡಿಸುತ್ತ? ಖಂಡ ಅಂತ ಕೇಳಿದಾಗ ಏಷ್ಯಾ ಮತ್ತು ಉತ್ತರ ಅಮೆರಿಕ. ಆಮೇಲೆ ದೇಶ ಅಂತ ಕೇಳಿದಾಗ ರಷ್ಯಾ ಮತ್ತು USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅಂತ ಹೇಳ್ತೀವಿ. ಅಲಸ್ಕಾ ಯಾವ ಪ್ರದೇಶ, ಯಾವ ದೇಶಕ್ಕೆ ಸೇರಿದ್ದು? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ದೇಶಕ್ಕೆ ಸೇರಿದ್ದು. ಇದನ್ನ ನೆನ್ಪಿಟ್ಕೊಡ್ರಿ, ಈ ಪಾಯಿಂಟ್ ಅನ್ನ ಬರ್ಕೊಡ್ರಿ. ಸೊ ನೆಕ್ಸ್ಟ್ ನೋಡ್ರಿ, ಅದೇ ತರ ಈ ಪ್ರದೇಶದಲ್ಲಿ ಒಂದು ಕಾಲುವೆ ಕಂಡು ಬರುತ್ತೆ. ಅದನ್ನ ನಾವೇನಂತ ಕರಿತೀವಿ? ಪನಾಮಾ ಕಾಲುವೆ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್, ಪನಾಮಾ ಕಾಲುವೆ. ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕವನ್ನ ಬೇರ್ಪಡಿಸುತ್ತ ಪನಾಮಾ ಕಾಲುವೆ. ಸೊ ಇದು ನೋಡ್ರಿ, ಭೂ ವಿಸ್ತೀರ್ಣದಲ್ಲಿ ಟೋಟಲ್ ಆಗಿ 16.46% ಏನಿದೆ ಅಂತಂದ ಹೇಳಿದ್ರೆ 16.4% ಭೂಭಾಗವನ್ನ ಹೊಂದೈತ. ಸೊ ಇದು ಏಷ್ಯಾ, ಆಫ್ರಿಕಾ ಆದ ನಂತರ 3ನೇ ಅತಿ ದೊಡ್ಡ ಖಂಡವಾಗಿದೆ. ಸೊ ಈ ಪ್ರದೇಶದಲ್ಲಿನ ನಾವು ಏನ್ ಹೇಳ್ತೀವಿ ಅಂದ್ರೆ, ಭಾಗಗಳಾಗಿ ನಮ್ದು ಹೆಂಗ್ ಭಾರತವನ್ನ ನಾವು ಡಿವೈಡ್ ಮಾಡ್ತೀವಿ, ಮೇಲ್ಗಡೆ ಹಿಮಾಲಯ ಪರ್ವತಗಳು, ಆಮೇಲೆ ನದಿ ಬಯಲು ಪ್ರದೇಶಗಳು, ಉತ್ತರ ಭಾರತದ ಮೈದಾನ ಅಂತ ಕರಿತೀವಿ ಅದನ್ನ, ಆಮೇಲೆ ಉನ್ನತ ಕೇಂದ್ರ ಪ್ರದೇಶಗಳು, ಲಾಸ್ಟ್ಗೆ ದಕ್ಕನ್ ಪ್ರಸ್ಥಭೂಮಿ, ಆಮೇಲೆ ಕರಾವಳಿ ಪ್ರದೇಶಗಳು. ಅದೇ ತರ ಏನ್ ಮಾಡಿದಾರೆ ಅಂದ್ರೆ, ಪ್ರಾಕೃತಿಕ ವಿಭಾಗಗಳನ್ನಾಗಿ ಡಿವೈಡ್ ಮಾಡಿದಾರ. ಸೊ ಪಶ್ಚಿಮದ ಪರ್ವತ ವಲಯಗಳು, ರಾಕಿ ಪರ್ವತ ಶ್ರೇಣಿ ಎಲ್ಲ ಕಂಡು ಬರ್ತಾವ. ಅದಾದ ನಂತರ ನೆಕ್ಸ್ಟ್ ಮಹಾಕೇಂದ್ರೀಯ ಮೈದಾನಗಳು ಅಂತ ಹೇಳ್ತೀವಿ. ಈ ಪ್ರದೇಶದಲ್ಲಿ ಮೈದಾನಗಳು ಕಂಡು ಬರ್ತಾವ. ಯಾವ್ದ್ರಿಂದ? ನದಿಗಳಿಂದ ಉಂಟಾಗಿರುವ ನದಿ ಮುಖಜ ಭೂಮಿಗಳಿಂದ ಆವೃತವಾದ ಮೈದಾನಗಳು ಕಂಡು ಬರ್ತಾವ. ಇದು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಸೊ ನೋಡ್ರಿ, ಯಾವ ನದಿಗಳು ಹರಿದಿದಾವ, ತುಂಬಾ ಇಂಪಾರ್ಟೆಂಟ್ ನದಿಗಳು ಯಾವ್ಯಾವ ಹರಿದಿದಾವ. ಸೊ ಫಸ್ಟ್ ಒಂದ್ ನಾವ್ ಹೇಳ್ತೀವಿ ಮಿಸಿಸಿಪ್ಪಿ ಅಂತ ಹೇಳ್ತೀವಿ, ಮಿಸಿಸಿಪ್ಪಿ. ಸೊ ಈ ಪ್ರದೇಶದಲ್ಲಿ ಮಿಸಿಸಿಪ್ಪಿ ರಿವರ್ ಹರಿಯುತ್ತ. ಆಮೇಲೆ ಮಿಸೋರಿ, ಅದ್ರದ್ದು ತುಂಬಾ ಇಂಪಾರ್ಟೆಂಟ್ ನದಿ ನೋಡ್ರಿ, ಮಿಸಿಸಿಪ್ಪಿ. ಸೊ ನಮ್ಮ ಕ್ವಶನ್ ಏನ್ ಕೇಳಿದಾರೆ ಅಂದ್ರೆ, ಮಿಸಿಸಿಪ್ಪಿ ನದಿಯ ಮುಖಜ ಭೂಮಿ ಯಾವ ಆಕಾರದಲ್ಲಿದೆ ಅಂತ ಕೇಳಿದಾರೆ. ಯಾವ ಆಕಾರದಲ್ಲಿ? ಪಕ್ಷಿಯ ಪಾದದ ಆಕಾರದಲ್ಲಿದೆ. ಸೊ ಉತ್ತರ ಅಮೆರಿಕದ ಅತಿ ದೊಡ್ಡ ನದಿ ಯಾವುದು? ಮಿಸಿಸಿಪ್ಪಿ ನದಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡ್ರಿ, ಯುಕಾನ್ ರಿವರ್ ಅಂತ ಬರುತ್ತೆ ಈ ಪ್ರದೇಶದಲ್ಲಿ. ಅಲಸ್ಕಾ ಪ್ರದೇಶದಲ್ಲಿ ಹರಿಯುತ್ತೆ, ಯುಕಾನ್ ರಿವರ್ ಅಂತ ಹೇಳ್ತೀವಿ. ಅದಾದ ನಂತರ ಇನ್ನೊಂದು ರಿವರ್ ಬರುತ್ತೆ ಈ ಪ್ರದೇಶದಲ್ಲಿ, ಕೊಲೊರಾಡೋ ರಿವರ್ ಅಂತ ಹೇಳ್ತೀವಿ. ಕೊಲೊರಾಡೋ ರಿವರ್, ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ, ಕೊಲೊರಾಡೋ. ಸೊ ಈ ನದಿ ಏನ್ ಮಾಡಿದೆ ಅಂತ ಹೇಳಿದ್ರೆ, ಒಂದು ಕಣಿವೆ ಪ್ರದೇಶವನ್ನ ಉಂಟು ಮಾಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಗ್ರೇಟ್ ಕೆನಾಯಿನ್ ಅಂತ ಹೇಳ್ತೀವಿ. ಗ್ರೇಟ್ ಕೆನಾಯಿನ್ ಅಂತ ಹೇಳ್ತೀವಿ, ಮಹಾಕಂದರ ಅಂತ ಹೇಳ್ತೀವಿ. ಸೊ ಈ ಮಹಾಕಂದರವನ್ನ ಪ್ರಪಂಚದ ಅದ್ಭುತ ಅಂತ ಹೇಳ್ತೀವಿ, ನೈಸರ್ಗಿಕ ಅದ್ಭುತ ಅಂತ ಹೇಳಿ. ಈಗ ಹೆಂಗ್ ನಮ್ದು 7 ಅದ್ಭುತಗಳಿದಾವಲ್ಲ, ಅದೇ ತರ ಇದೊಂದು ಪ್ರಪಂಚದ ಅದ್ಭುತ ಅಂತ ಹೇಳ್ತೀವಿ. ಸೊ ಇದು ಎಷ್ಟು ಆಳವಾಗಿದೆ ಅಂತಂದ ಹೇಳಿದ್ರೆ 1800 ಮೀಟರ್ ಆಳವಾಗೈತೆ. ನೋಡ್ರಿ ಎಷ್ಟು ಆಳವಾಗೈತೆ, ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಅದೇ ತರ ಇನ್ನೊಂದು ನದಿ ಬರುತ್ತ, ಇನ್ನೊಂದು ನೋಡ್ರಿ, ಈ ಪ್ರದೇಶದಲ್ಲಿ ಕೊಲಂಬಿಯಾ ನದಿ ಬರುತ್ತೆ, ಕೊಲಂಬಿಯಾ ನದಿ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಆಮೇಲೆ ಇನ್ನೊಂದು ನದಿ ಬರುತ್ತೆ ಈ ಪ್ರದೇಶದಲ್ಲಿ ಹರಿದು ಹೋಗುತ್ತ, ಸೆಂಟ್ ಲಾರೆನ್ಸ್ ನದಿ ಅಂತ ಹೇಳ್ತೀವಿ. ಸೆಂಟ್ ಲಾರೆನ್ಸ್, ಸೆಂಟ್ ಲಾರೆನ್ಸ್. ನಮಗ್ ಕ್ವಶನ್ಸ್ ಕೇಳಿದಾರೆ ಇದ್ರ ಮೇಲೆ. ಸೆಂಟ್ ಲಾರೆನ್ಸ್ ನದಿಗೆ ಒಂದು ಜಲಪಾತ, ಅಂದ್ರೆ ಸೆಂಟ್ ಲಾರೆನ್ಸ್ ನದಿ ಒಂದು ಜಲಪಾತವನ್ನ ಉಂಟು ಮಾಡುತ್ತೆ. ಅದು ಯಾವ ಜಲಪಾತ ಅಂತಂದ ಹೇಳಿದ್ರೆ ನಯಾಗರ್ ಜಲಪಾತ ಅಂತ ಹೇಳ್ತೀವಿ, ನಯಾಗರ್ ಜಲಪಾತ. ಸೊ ನಾವು ನೆಕ್ಸ್ಟ್ ನೋಡ್ತೀವಿ, ಸ್ಟಡಿ ಮಾಡೋಣ ನಯಾಗರ್ ಜಲಪಾತ. ನಮ್ಮ ಕರ್ನಾಟಕದ ನಯಾಗರ್ ಜಲಪಾತ ಅಂತ ಯಾವ ನದಿಯನ್ನ ಕರಿತೀವಿ? ಸೊ ಯಾವ ನದಿಗಿದೆ ನಯಾಗರ್ ಜಲಪಾತ? ಗೋಕಾಕ್ ಜಲಪಾತ ಘಟಪ್ರಭಾ ನದಿಗಿದೆ. ಸೊ ಒಂದೊಂದನ್ನ ಲಿಂಕ್ ಮಾಡ್ತಾ ನಾವು ಸ್ಟಡಿ ಮಾಡ್ತಾ ಹೋಗೋಣ. ನೆಕ್ಸ್ಟ್ ನೋಡಿ, ಇವೆಲ್ಲ ಏನಂತ ಹೇಳಿದ್ರೆ ಉತ್ತರ ಅಮೆರಿಕದ ಇಂಪಾರ್ಟೆಂಟ್ ನದಿಗಳು. ಆಮೇಲೆ ಇನ್ನೊಂದು ಮೆಕೆಂಜಿ ರಿವರ್ ಬರುತ್ತ ಯುಕಾನ್ ರಿವರ್ ಪಕ್ಕ. ಸೊ ಅದೊಂದೇ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಇಷ್ಟು ಟೆನಿಸಿ ರಿವರ್ ಬರುತ್ತೆ. ಸೊ ಮೇನ್ ಅಂದ್ರೆ ಈ ನದಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ ಸರೋವರಗಳು. ಸೊ ಅದನ್ನ ನಾವು ನೆಕ್ಸ್ಟ್ ಡಯಾಗ್ರಾಮ್ ಅಲ್ಲಿ ನೋಡೋಣ, ಸರೋವರಗಳು. ಸೊ ನೋಡ್ರಿ, ಸೊ ಇನ್ನೊಂದು ಡಯಾಗ್ರಾಮ್ ಹಾಕೊಡ್ರಿ. ಸೊ ಸಿಂಪಲ್ ಆಗಿ
ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂತ ಹೇಳಿದ್ರೆ ಸರೋವರಗಳು, ಗ್ರೇಟ್ ಲೇಕ್ಸ್ ಅಂತ ಹೇಳ್ತೀವಿ, ಮಹಾ ಸರೋವರಗಳು. ಸೊ 5 ಸರೋವರಗಳು ಬರ್ತಾವ. ಮೊದಲನೇ ಸರೋವರನ್ನ ನಾವೇನಂತ ಕರಿತೀವಿ, ಸುಪೀರಿಯರ್ ಸರೋವರ ಅಂತ ಕರಿತೀವಿ. ಸುಪೀರಿಯರ್ ಸರೋವರ ಆದ ನಂತರ ಇನ್ನೊಂದು ಬರುತ್ತ ಹ್ಯೂರಾನ್ ಸರೋವರ ಅಂತ ಹೇಳಿ, ಇದೇ ಪ್ರದೇಶದಲ್ಲಿ ಹ್ಯೂರಾನ್ ಸರೋವರ. ಸೊ ಅದ್ರ ಕೆಳಗಡೆ ಒಂದ್ ಸರೋವರ ಬರುತ್ತ ಮಿಚಿಗನ್ ಸರೋವರ ಅಂತ ಹೇಳ್ತೀವಿ, ಮಿಚಿಗನ್ ಸರೋವರ. ಆಮೇಲೆ ಅದ್ರ ಮುಂದ್ಗಡೆ ಲೇಕ್ ಐರಿ ಅಂತ ಹೇಳ್ತೀವಿ, ಐರಿ ಸರೋವರ. ಅದೇ ತರ ಇನ್ನೊಂದು ಸರೋವರ ಬರುತ್ತೆ ಈ ಪ್ರದೇಶದಲ್ಲಿ, ಲೇಕ್ ಓಂಟಾರಿಯೋ ಸರೋವರ. ಇಲ್ಲಿ ನೋಡ್ರಿ, ಲೇಕ್ ಸುಪೀರಿಯರ್ ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ನೆನ್ಪಿಟ್ಕೊಳ್ರಿ, ಪ್ರಪಂಚದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಅದೇ ತರ ಮಿಚಿಗನ್ ಸರೋವರ ಉತ್ತರ ಅಮೆರಿಕಾದಲ್ಲಿ ಕಂಡುಬರುವ ಸರೋವರವಾಗೈತೆ. ಸೊ ಈ ತರ ಮೇಲ್ಗಡೆ ಕೆನಡಾ ಅಂತ ಹೇಳ್ತೀವಿ, ಕೆಳಗಡೆ ಅಮೆರಿಕ ಸಂಯುಕ್ತ ಸಂಸ್ಥಾನ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಯುಎಸ್ಎ ದಲ್ಲಿ ಕಂಡುಬರುವ ಸರೋವರ ಯಾವ್ದಂತ ಹೇಳಿದ್ರೆ ಮಿಚಿಗನ್ ಸರೋವರ. ಸಂಪೂರ್ಣವಾಗಿ ಯುಎಸ್ಎ ದೇಶದಲ್ಲಿ ಕಂಡುಬರುವ ಸರೋವರ ಮಿಚಿಗನ್. ಇಲ್ಲ ಅಂದ್ರೆ ಉಳಿದಿದ್ದೆಲ್ಲ ಸರೋವರಗಳು ಸೊ ಬಾರ್ಡರ್ ಆಗಿದಾವ, ಸುಪೀರಿಯರ್, ಹ್ಯೂರಾನ್, ಐರಿ ಮತ್ತು ಓಂಟಾರಿಯೋ. ಇಲ್ಲಿ ನೋಡ್ರಿ, ಐರಿ ಮತ್ತು ಓಂಟಾರಿಯೋ, ಐರಿ ಕೆಳಗಡೆ ಇದೆ, ಮೇಲ್ಗಡೆ ಓಂಟಾರಿಯೋ ನದಿ. ಈ 2 ಸರೋವರಗಳ ನಡುವೆ ಏನಾಗೈತೆ ಅಂದ್ರ ಸೆಂಟ್ ಲಾರೆನ್ಸ್ ನದಿ ಹರಿದೋಗೈತೆ. ಈ 2 ಸರೋವರಗಳ ನಡುವೆ ಒಂದು ಜಲಪಾತ ಐತೆ, ಅದ ಯಾವ್ದಂದ್ರೆ ನಯಾಗರ್ ಜಲಪಾತ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಯಾವ 2 ಸರೋವರಗಳ ಮಧ್ಯೆ ಐತೆ ಅಂದ್ರ ಲೇಕ್ ಐರಿ ಮತ್ತು ಇನ್ನೊಂದು ಲೇಕ್ ಓಂಟಾರಿಯೋ ನಡುವೆ ನಯಾಗರ್ ಜಲಪಾತ ಐತೆ. ಇದನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಇನ್ನೊಂದು, ಈ ಪ್ರದೇಶದಲ್ಲಿ ಒಂದು ಸಿಟಿ ಬರುತ್ತ, ಚಿಕಾಗೋ. ತುಂಬಾ ಇಂಪಾರ್ಟೆಂಟ್ ಚಿಕಾಗೋ ಸಿಟಿ. ಯಾವ ಪ್ರದೇಶದಲ್ಲಿ ಬಂದ್ ಕಂಡು ಬರುತ್ತಾ, ಲೇಕ್ ಮಿಚಿಗನ್ ಹತ್ರ ಕಂಡು ಬರುತ್ತಾ. 1893ರಲ್ಲಿ ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ವಹಿಸಿರ್ತಾರ. ನೆನ್ಪಿಟ್ಕೊಳ್ರಿ ಅದನ್ನ, ಚಿಕಾಗೋ. ಆಮೇಲೆ ಇನ್ನೊಂದು, ಈ ಪ್ರದೇಶದಲ್ಲಿ ಕೆನಡಾ ಮತ್ತು ಕೆನಡಾ ಮತ್ತು ಯುಎಸ್ಎ ಈ 2 ದೇಶಗಳ ನಡುವಿನ ಗಡಿ ರೇಖೆಯನ್ನ 49 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಅಂತ ಹೇಳ್ತೀವಿ. 49 ಡಿಗ್ರಿ ಉತ್ತರ ಅಕ್ಷಾಂಶ ಏನಾಗೈತೆ, ಸೊ ಈ 2 ದೇಶಗಳ ನಡುವಿನ ಬಾರ್ಡರ್ ಆಗೈತೆ. ಅದೇ ತರ ಯಾವ ಬಾರ್ಡರ್ ಆಗಿದಾವ, ಈ ಗ್ರೇಟ್ ಲೇಕ್ಸ್ ಗಳು, ಈ 5 ಸರೋವರಗಳು ಏನಾಗಿದಾವ ಕೆನಡಾ ಮತ್ತು ಉತ್ತರ ಅಮೆರಿಕಾದ ನಡುವಿನ ಬಾರ್ಡರ್ ಗಡಿ ರೇಖೆ ಆಗಿದಾವ. ಅದೇ ತರ ಸೆಂಟ್ ಲಾರೆನ್ಸ್ ನದಿಯು ಕೂಡ ಕೆನಡಾ ಮತ್ತು ಉತ್ತರ ಅಮೆರಿಕಾದ ನಡುವಿನ ಗಡಿ ರೇಖೆ ಆಗೈತೆ. 3 ಇದಾವ, 49 ಡಿಗ್ರಿ, ಆಮೇಲೆ ಸರೋವರಗಳು, ಸೆಂಟ್ ಲಾರೆನ್ಸ್ ನದಿ. ಈ 3 ಉತ್ತರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು ಕೆನಡಾ ದೇಶಗಳ ನಡುವಿನ ಗಡಿ ರೇಖೆಯಾಗಿದಾವ. ಸೊ ಅದೇ ತರ ನೋಡ್ರಿ, ಇವಷ್ಟೇ ಇಂಪಾರ್ಟೆಂಟ್ ಅಲ್ಲ, ಆಮೇಲೆ ಇನ್ನು ತುಂಬಾ ಇಂಪಾರ್ಟೆಂಟ್ ಸರೋವರಗಳು ಕಂಡು ಬರ್ತಾವ. ಇಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಕಂಡು ಬರುತ್ತ ಒಂದ್ ಸರೋವರ, ಇದನ್ನ ನಾವೇನಂತ ಕರಿತೀವಿ, ಬೀರ್ ಸರೋವರ ಅಂತ ಹೇಳ್ತೀವಿ, ಬೀರ್ ಸರೋವರ. ಆಮೇಲೆ ಕೆಳಗಡೆ ಈ ಪ್ರದೇಶದಲ್ಲಿ ಒಂದು ಕಂಡು ಬರುತ್ತ, ಇದನ್ನ ನಾವೇನಂತ ಕರಿತೀವಿ, ಸ್ಲಾವ್ ಸರೋವರ ಅಂತ ಕರಿತೀವಿ. ಇಲ್ಲಿದ ನೋಡ್ರಿ ಗ್ರೇಟ್ ಲೇಕ್ಸ್ ಈ ಪ್ರದೇಶದಲ್ಲಿ. ಸೊ ಮೇಲ್ಗಡೆದ ಸುಪೀರಿಯರ್, ಕೆಳಗಡೆದ ಮಿಚಿಗನ್ನು, ಹ್ಯೂರಾನು, ಐರಿ ಮತ್ತು ಓಂಟಾರಿಯೋ ಸರೋವರಗಳು. ಆಮೇಲೆ ರಾಕಿ ಮೌಂಟೇನ್ಸ್ ಈ ಪ್ರದೇಶದಲ್ಲಿ ಕಂಡು ಬರ್ತಾವ, ರಾಕಿ ಮೌಂಟೇನ್ಸ್. ಆಮೇಲೆ ಮೆಕೆಂಜಿ ಮೌಂಟೇನ್ ಈ ಪ್ರದೇಶದಲ್ಲಿ ಕಂಡು ಬರುತ್ತಾ, ಇಲ್ಲಿ ಅಲಸ್ಕಾ ರೇಂಜ್ ಬರುತ್ತಾ. ಆಮೇಲೆ ಇನ್ನೊಂದು ಬ್ರೂಕ್ಸ್ ರೇಂಜ್ ಕಂಡು ಬರುತ್ತಾ, ಬ್ರೂಕ್ಸ್ ಪರ್ವತ ಶ್ರೇಣಿ ಕಂಡು ಬರುತ್ತಾ. ನಾವ್ ಹೇಳಿದ್ವಿ ಬೇರಿಂಗ್ ಸ್ಟ್ರೇಟ್ ಈ ಪ್ರದೇಶದಲ್ಲಿ ಕಂಡು ಬಂದಿದೆ ನೋಡ್ರಿ. ಅದೇ ತರ ಸೊ ಇನ್ನೊಂದು ಪನಾಮಾ ಕಾಲುವೆ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ, ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕವನ್ನ ಸಪರೇಟ್ ಮಾಡುತ್ತೆ. ಇಲ್ಲಿ ನೋಡ್ರಿ, ಇಲ್ಲೊಂದು ಪ್ರದೇಶ ಕಂಡು ಬರುತ್ತೆ, ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ ಅಂತ ಹೇಳ್ತೀವಿ, ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ. ಸೊ ಕ್ಯಾಲಿಫೋರ್ನಿಯಾ ಕೊಲ್ಲಿ ಅಂತ ಹೇಳ್ತೀವಿ. ಸೊ ಇದೇನಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಲ್ಲಿರುವ ಕ್ಯಾಲಿಫೋರ್ನಿಯಾ ಭಾಗ, ಇದೇನ್ ಭೂಭಾಗ ಐತಲ್ಲ, ಸೊ ಉತ್ತರ ಅಮೆರಿಕಾದಿಂದ ಏನಾಗ್ತಿದೆ, ಸಪರೇಟ್ ಆಗ್ತಿದೆ. ಸೊ ಯಾವ ಥಿಯರಿ ಮುಖಾಂತರ, ಪ್ಲೇಟ್ ಟೆಕ್ಟಾನಿಕ್ ಥಿಯರಿ, ಟೆಕ್ಟಾನಿಕ್ ಆಕ್ಷನ್ ನಡೀತಾ ಇದೆ ಇಲ್ಲಿ. ಸೊ ನೆಕ್ಸ್ಟ್ ನೋಡ್ರಿ, ಈ ಪ್ರದೇಶಗಳಲ್ಲಿ ಯಾವ ಯಾವ ವಾಯುಗುಣಗಳು ಕಂಡು ಬರ್ತಾವ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಈ ಪ್ರದೇಶದಲ್ಲಿ ಯಾವ ಯಾವ ವಾಯುಗುಣಗಳು ಕಂಡು ಬರ್ತಾವ ನೋಡ್ರಿ. ಕೆನಡಾ ಅಂತ ತಗೊಂಡಾಗ, ಕೆನಡಾ ದೇಶ ಅತಿ ಇಂಪಾರ್ಟೆಂಟ್ ಅಂದ್ರೆ ನ್ಯೂಸ್ ಪ್ರಿಂಟ್ ಕಾಗದಗಳನ್ನ ತಯಾರು ಮಾಡೋದು, ನ್ಯೂಸ್ ಪ್ರಿಂಟ್ ಕಾಗದವನ್ನ ತಯಾರು ಮಾಡುತ್ತೆ. ಯಾವುದು, ಕೆನಡಾ ದೇಶ. ನ್ಯೂಸ್ ಪ್ರಿಂಟ್ ಕಾಗದ, ನ್ಯೂಸ್ ಪ್ರಿಂಟ್ ಏನ್ ಮಾಡ್ತಾರಲ್ಲ ಆ ಕಾಗದವನ್ನ ತಯಾರು ಮಾಡುತ್ತೆ. ಯಾವ ದೇಶ, ಕೆನಡಾ ದೇಶ. ಸೊ ಈ ಪ್ರದೇಶದಲ್ಲಿ ಯಾವ ವಾಯುಗುಣ ಕಂಡು ಬರುತ್ತೆ, ಟೈಗಾ ವಾಯುಗುಣ ಕಂಡು ಬರುತ್ತೆ, ಟೈಗಾ ವಾಯುಗುಣ ಕಂಡು ಬರುತ್ತೆ. ಈ ಮೇಲ್ಗಡೆ ಪ್ರದೇಶದಲ್ಲಿ
ತಂಡ್ರಾ ವಾಯುಗುಣ ಕಂಡು ಬರುತ್ತೆ. ಇದ್ರ ನಡುವಿನ ಡಿಫರೆನ್ಸ್ ಏನ್ ನೋಡ್ರಿ, ತಂಡ್ರಾ ವಾಯುಗುಣ ಅಂತಂದ್ ಹೇಳಿದ್ರೆ ಈ ಪ್ರದೇಶದಲ್ಲಿ ಹುಲ್ಲು ಮಾತ್ರ ಬೆಳೆಯುತ್ತೆ, ಗಿಡಗಳು ಕಂಡು ಬರಂಗಿಲ್ಲ, ಹುಲ್ಲಿನ ವಾತಾವರಣ ಕಂಡು ಬರುತ್ತೆ, ಹುಲ್ಲಿನ ಸಸ್ಯವರ್ಗ. ಟೈಗಾದಲ್ಲಿ ಏನ್ ಕಂಡು ಬರ್ತಾವ, ಗಿಡಗಳು ಕಂಡು ಬರ್ತಾವ, ಯಾವ ಶೇಪ್, ಕೋನ್ ಶೇಪ್, ಈ ತರ ಗಿಡಗಳು ಕಂಡು ಬರ್ತಾವ. ಇವುಗಳಿಗೆ ನಾವೇನಂತ ಕರಿತೀವಿ, ಸೂಚಿಪರ್ಣ ಕಾಡುಗಳು ಕಂಡು ಬರ್ತಾವ. ಈ ಸೂಚಿಪರ್ಣ ಕಾಡುಗಳು ಕಾಗದದ ತಯಾರಿಕೆಯಲ್ಲಿ ತುಂಬಾ ಇಂಪಾರ್ಟೆನ್ಸ್ ಅದಾವ. ಸೊ ಅದಕ್ಕೋಸ್ಕರ ಕೆನಡಾ ಎದಕ್ ಇಂಪಾರ್ಟೆಂಟ್ ಇದಾಗೈತೆ, ನ್ಯೂಸ್ ಪ್ರಿಂಟ್ ಕಾಗದವನ್ನ ಪ್ರೊಡ್ಯೂಸ್ ಮಾಡಕ್ಕೆ ತುಂಬಾ ಫೇಮಸ್ ಆಗೈತೆ. ಸೊ ನೋಡ್ರಿ, ಯು ಎಸ್ ಎ ಏನಂತ ಹೇಳಿದ್ರೆ, ಯು ಎಸ್ ಎ ಪ್ರಪಂಚದ ಅತಿ ಹೆಚ್ಚು ಅಣುಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ಸೊ ನೋಡ್ರಿ, ಇದು ಸೂಚಿಪರ್ಣ, ತಂಡ್ರಾ ಮತ್ತು ಟೈಗಾ ವಾಯುಗುಣ ಆಯ್ತು. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಸಮಶೀತೋಷ್ಣ ವಾಯುಗುಣ ಅಂತ ಬರುತ್ತೆ. ಸೊ ಈ ಪ್ರದೇಶದಲ್ಲಿ ರಾಕಿ ಮೌಂಟೇನ್ಸ್, ಆಮೇಲೆ ಈ ಸರೋವರ ಗ್ರೇಟ್ ಲೇಕ್ಸ್ ನಡುವೆ ಒಂದು ಪ್ರದೇಶ ಕಂಡು ಬರುತ್ತೆ, ಹುಲ್ಲುಗಾವಲು ಪ್ರದೇಶ ಅಂತ ಹೇಳ್ತೀವಿ. ಉತ್ತರ ಅಮೆರಿಕಾದಲ್ಲಿ ಕಂಡು ಬರುವ ಹುಲ್ಲುಗಾವಲು ಯಾವ್ದಂತ ಹೇಳ್ತೀರಿ, ಪ್ರೈರೀಸ್ ಹುಲ್ಲುಗಾವಲು. ಇದನ್ನ ಕ್ವಶನ್ ತುಂಬಾ ಸರಿ ಕೇಳಿದಾರೆ, ಪ್ರೈರೀಸ್ ಹುಲ್ಲುಗಾವಲು. ಸೊ ಯಾವ ನಡುವೆ ಬರುತ್ತೆ, ರಾಕಿ ಮೌಂಟೇನ್ಸ್ ಮತ್ತು ಗ್ರೇಟ್ ಲೇಕ್ಸ್ ನಡುವೆ ಕಂಡು ಬರುತ್ತೆ. ಈ ಹುಲ್ಲುಗಾವಲು ಯಾವ್ದಕ್ ಪ್ರಸಿದ್ಧವಾಗೈತೆ, ಕಾರ್ನ್, ಮೆಕ್ಕೆಜೋಳ ಮತ್ತು ಗೋಧಿ ಬೆಳೆಯೋಕೆ ತುಂಬಾ ಫೇಮಸ್ ಆಗೈತೆ. ಅದಕ್ಕೋಸ್ಕರ ಈ ಪ್ರದೇಶವನ್ನ ನಾವೇನಂತ ಕರಿತೀವಿ, ಕಾರ್ನ್ ಬೆಲ್ಟ್ ಅಂತ ಕರಿತೀವಿ. ಆಮೇಲೆ ಪ್ರಪಂಚದ ಗೋಧಿಯ ಕಣಜ ಅಂತ ಕರಿತೀವಿ ಪ್ರೈರೀಸ್ ಹುಲ್ಲುಗಾವಲು ಪ್ರದೇಶವನ್ನ. ಇಲ್ಲಿ ಜಾಸ್ತಿ ಮೆಕ್ಕೆಜೋಳ ಮತ್ತು ಗೋಧಿಯನ್ನ ಬೆಳಿತಾರ. ಸೊ ಇವುಗಳನ್ನ ನೆನ್ಪಿಟ್ಕೊಡ್ರಿ. ಇವೇನಂದ್ರೆ ಓನ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಏನ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಈ ಪ್ರದೇಶದಲ್ಲಿ ಕಂಡು ಬರುವ ವಾಯುಗುಣ ಯಾವುದು, ಪ್ರೈರೀಸ್ ಹುಲ್ಲುಗಾವಲದಲ್ಲಿ ಸಮಶೀತೋಷ್ಣ ವಾಯುಗುಣ ಅಂತ ಹೇಳ್ತೀವಿ. ಸಮಶೀತೋಷ್ಣ ವಾಯುಗುಣ ಕಂಡು ಬರುತ್ತೆ, ಅದಕ್ಕೆ ನಾವೇನ್ ಹೇಳ್ತೀವಿ, ಸಮಶೀತೋಷ್ಣ ವಾಯುಗುಣದ ಹುಲ್ಲುಗಾವಲು ಅಂತ ಹೇಳ್ತೀವಿ. ಆಮೇಲೆ ನೋಡ್ರಿ, ಈ ಪ್ರದೇಶದಲ್ಲಿ ಮೆಕ್ಸಿಕೋ ಮತ್ತು ಯು ಎಸ್ ಎ ಸಮ್ ಪಾರ್ಟ್ಸ್ ಗಳಲ್ಲಿ ಈ ಪ್ರದೇಶದಲ್ಲಿ ಏನ್ ಕಂಡು ಬರುತ್ತೆ, ಮರುಭೂಮಿ ವಾಯುಗುಣ ಕಂಡು ಬರುತ್ತೆ. ಈ ಪ್ರದೇಶದಲ್ಲಿ ಮರುಭೂಮಿಗಳು ಕಂಡು ಬರ್ತಾವ. ನೋಡ್ರಿ, ಈ ಪ್ರದೇಶದಲ್ಲೇ ಏನಕ್ಕೆ ಮರುಭೂಮಿಗಳು ಕಂಡು ಬರ್ತಾವ ಅಂತ ನಾವು ನೆಕ್ಸ್ಟ್ ಥಿಯರಿಯಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಆಮೇಲೆ ಈ ಪ್ರದೇಶದಲ್ಲಿ ಉಷ್ಣವಲಯದ ವಾಯುಗುಣ ಕಂಡು ಬರುತ್ತೆ. ಉಷ್ಣವಲಯದ ವಾಯುಗುಣ ಇಲ್ಲಿ ಪರಿಸರನ ಮಳೆ ಆಗುತ್ತೆ. ಯಾಕಂತಂದ ಹೇಳಿದ್ರೆ ಈ ಪ್ರದೇಶದಲ್ಲಿ ಸಂಭಾಜಕ ವೃತ್ತ ಹಾದು ಹೋಗೋದ್ರಿಂದ, ಆಮೇಲೆ ಅಮೆಜಾನ್ ಫಾರೆಸ್ಟ್ ತುಂಬಾ ಜಾಸ್ತಿ ಮಳೆ ಆಗುತ್ತೆ, ತುಂಬಾ ಬಿಸಿಲಿರುತ್ತೆ. ನೋಡ್ರಿ, ಪರಿಸರನ ಮಳೆ ಅಂತ ಏನಕ್ಕೆ ಕರೀತಾರ, ಬೆಳಗ್ಗೆಯಿಂದ 3 ಗಂಟೆವರೆಗೂ ಏನಿರುತ್ತೆ ತುಂಬಾ ಬಿಸಿಲಿರುತ್ತೆ. ಆಮೇಲೆ ನೆಕ್ಸ್ಟ್ ಏನ್ ಸ್ಟಾರ್ಟ್ ಆಗತ್ತ, ಮೋಡಗಳಾಗಿ ಮಳೆ ಆಗಕ್ ಸ್ಟಾರ್ಟ್ ಆಗತ್ತ. ಅದು ಗುಡುಗು ಸಹಿತ ಮಳೆ ಆಗೋದ್ರಿಂದ ಅದನ್ನ ನಾವೇನಂತ ಕರಿತೀವಿ, ಪರಿಸರನ ಮಳೆ. ಇದು ಡೈಲಿ ರುಟೀನ್ ಆಗಿರುತ್ತೆ. ಮಧ್ಯಾಹ್ನ 3 ಗಂಟೆವರೆಗೂ ಅದನ್ನ ನಾವು ಬೇಸಿಗೆ ಕಾಲ ಅಂತ ಕರಿತೀವಿ. ಸಾಯಂಕಾಲ 7 ಗಂಟೆವರೆಗೂ ಅದನ್ನ ಮಳೆಗಾಲ ಅಂತ ಕರಿತೀವಿ. ಆಮೇಲೆ 7 ಗಂಟೆಯಿಂದ ರಾತ್ರಿ ಏನಂತ ಕರಿತೀವಿ, ಅದನ್ನ ಚಳಿಗಾಲ ಅಂತ ಕರಿತೀವಿ. ಅಲ್ಲಿ ಏನಂದ್ರೆ ಎಲ್ಲಾ ಕಾಲಗಳು ಒಂದೇ ದಿನದಲ್ಲಿ ಕಂಡು ಬರ್ತಾವ, ಕಂಟಿನ್ಯೂಸ್ ಆಗಿರುತ್ತೆ. ಸೊ ಇದೇನಂತಂದು ಹೇಳಿದ್ರೆ ಇಲ್ಲಿರುವ ವಾಯುಗುಣ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ಸೊ ನಾವು ನೋಡ್ಬೋದು ಡಯಾಗ್ರಾಮ್ ಅಲ್ಲಿ, ಈ ಪ್ರದೇಶದಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ರಾಕಿ ಮೌಂಟೇನ್ಸ್ ಕಂಡು ಬಂದಿದಾವ. ಈ ಪ್ರದೇಶದಲ್ಲಿ ಮರುಭೂಮಿ ವಾಯುಗುಣ ಐತೆ. ಇಲ್ಲಿ ನೋಡ್ರಿ ಗ್ರೇಟ್ ಪ್ಲೇನ್ಸ್ ಅಂತ ಹೇಳ್ತೀವಿ. ಈ ಪ್ರದೇಶದಲ್ಲಿ ಏನ್ ಕಂಡು ಬರುತ್ತಾ, ಹುಲ್ಲುಗಾವಲು ಪ್ರದೇಶ ಕಂಡು ಬರುತ್ತೆ. ಸೆಂಟ್ರಲ್ ಲೋಲ್ಯಾಂಡ್ ಇಲ್ಲೆಲ್ಲ. ಆಮೇಲೆ ಇಲ್ಲಿ ಅಪಲಾಚಿಯನ್ ಮೌಂಟೇನ್ಸ್ ಇದಾವ. ಇಲ್ಲಿ ಕೆನಡಿಯನ್ ಶೀಲ್ಡ್, ಶೀತದಿಂದ ಅಂದ್ರೆ ಹಿಮದಿಂದ ಆವೃತವಾಗೈತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಬರ್ಕೊಡ್ರಿ. ಸೊ ಉತ್ತರ ಅಮೆರಿಕಾದಲ್ಲಿ ಅಥವಾ ಯುನೈಟೆಡ್ ಸ್ಟೇಟ್ಸ್ ಅಮೆರಿಕಾದಲ್ಲಿ ಬೀಸುವ ಮಾರುತ, ಸ್ಥಳೀಯ ಮಾರುತ ಯಾವುದು ಅಂತಂದ್ ಕೇಳಿದ್ರೆ, ಹಿಮಭಕ್ಷಕ ಯಾವುದು ಅಂತಂದ್ ಕೇಳಿದ್ರೆ ಯಾವುದು, ಚಿನುಕ್ ಮಾರುತ ಬೀಸುತ್ತ. ಅದು ಎಲ್ಲಿಂದ ಬೀಸುತ್ತ, ರಾಕಿ ಮೌಂಟೇನ್ಸ್ ಇಂದ ಈ ಕಡೆ ಪ್ರದೇಶಕ್ಕೆ ಚಿನುಕ್ ಮಾರುತ ಬೀಸುತ್ತ. ಇದು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಡ್ರಿ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ಸೊ ಈ ಪ್ರದೇಶದಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಸಮ್ ಐಲ್ಯಾಂಡ್ಸ್ ಕಂಡು ಬರ್ತಾವ, ದ್ವೀಪಗಳ ಕಂಡು ಬರ್ತಾವ. ಇಲ್ಲಿ ನೋಡ್ರಿ ಕ್ಯೂಬಾ ಇದೆ, ಕ್ಯೂಬಾ ದ್ವೀಪ ಕಂಡು ಬರುತ್ತೆ. ಇದು ಯಾವ್ದಕ್ ಫೇಮಸ್ ಆಗೈತೆ, ಸಕ್ಕರೆಯ ಬಟ್ಟಲು ಅಂತ ಕರಿತೀವಿ. ಪ್ರಪಂಚದ ಸಕ್ಕರೆಯ ಬಟ್ಟಲು, ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡೋದ್ರಿಂದ ಇದನ್ನ ಸಕ್ಕರೆಯ ಬಟ್ಟಲು ಅಂತ ಕರಿತೀವಿ. ಆಮೇಲೆ ಕೆರೆಬಿಯನ್ ಐಲ್ಯಾಂಡ್ಸ್ ಕಂಡು ಬರ್ತಾವ. ಕೆರೆಬಿಯನ್ ದ್ವೀಪಗಳು, ವೆಸ್ಟ್ ಇಂಡೀಸ್, ಜಮೈಕಾ ಇವೆಲ್ಲ ಇದೇ ಪ್ರದೇಶದಲ್ಲಿ ಕಂಡು ಬರ್ತಾವ. ಸೊ ಈ ಪ್ರದೇಶದಲ್ಲಿರೋ ಸಮುದ್ರವನ್ನ ನಾವೇನಂತ ಕರಿತೀವಿ, ಕೆರೆಬಿಯನ್ ಸಮುದ್ರ ಅಂತ ಕರಿತೀವಿ. ಕೆರೆಬಿಯನ್ ಸಮುದ್ರ ಅಂತ ಕರಿತೀವಿ. ಸೊ ಈ ಪ್ರದೇಶದಲ್ಲಿ ಒಂದು ಜಲಸಂಧಿ ಕಂಡು ಬರುತ್ತೆ. ಇಲ್ಲಿದೆ ನೋಡ್ರಿ ಜಲಸಂಧಿ, ಫ್ಲೋರಿಡಾ ಜಲಸಂಧಿ ಅಂತ ಹೇಳ್ತೀವಿ. ಫ್ಲೋರಿಡಾ
ಜಲಸಂಧಿ. ಮೆಕ್ಸಿಕೋ ಮತ್ತು USA ವನ್ನ ಸಪರೇಟ್ ಮಾಡುತ್ತೆ. ಮೆಕ್ಸಿಕೋ ಮತ್ತು USA ವನ್ನ ಸಪರೇಟ್ ಮಾಡುತ್ತೆ, ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು, ಈ ಪ್ರದೇಶದಲ್ಲಿ ಕಂಡು ಬರುವ ನಗರ ಕ್ಯಾಲಿಫೋರ್ನಿಯಾ. ಸೊ ಇದನ್ನು ದ್ರಾಕ್ಷಾರಸದ ನಾಡು ಅಂತ ಕರಿತೀವಿ. ಕ್ಯಾಲಿಫೋರ್ನಿಯಾ ದ್ರಾಕ್ಷಾರಸದ ನಾಡು ಅಂತ ಕರಿತೀವಿ. ಸೊ ಅದೇ ತರ ನೋಡ್ರಿ, ಸಮ್ ಸಿಟಿಗಳು ಬರ್ತಾವ. ಮೆಕ್ಸಿಕೋ ಅತಿ ಹೆಚ್ಚು ಬೆಳ್ಳಿಯನ್ನ ಉತ್ಪಾದಿಸುವ ದೇಶವಾಗಿತ್ತ. ಪ್ರಪಂಚದಲ್ಲಿ ಅತಿ ಹೆಚ್ಚು ಯಾವ್ದ ಮೆಕ್ಸಿಕೋ ದೇಶ ಉತ್ಪಾದನೆ ಮಾಡುತ್ತ. ಅದೇ ತರ ಅಮೆರಿಕ ತಾಮ್ರ ಮತ್ತು ಅಣುಶಕ್ತಿಯನ್ನ ಜಾಸ್ತಿ ಉತ್ಪಾದನೆ ಮಾಡುತ್ತ. ಆಮೇಲೆ ಇನ್ನೊಂದು ತುಂಬಾ ಪಾಯಿಂಟ್ಸ್ ಈ PSI ಕ್ವಶನ್ ಅಲ್ಲಿ ಕೇಳಿದಾರ. ಲಂಬರ್ ಜಾಕ್ಸ್ ಅಂದ್ರೆ ಯಾರು ಅಂತ ಕೇಳಿದಾರ. ಲಂಬರ್ ಜಾಕ್ಸ್ ಅಂದ್ರೆ ಯಾರು? ಸೊ ಕೆನಡಾ ದೇಶದಲ್ಲಿ ಮರಗಿಡಗಳನ್ನು ಕಡಿದು ಜೀವನ ನಡೆಸುವ ಜನರಿಗೆ ನಾವೇನಂತ ಕರಿತೀವಿ? ಲಂಬರ್ ಜಾಕ್ಸ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್. ಲಂಬರ್ ಜಾಕ್ಸ್ ಅಂದ್ರೆ ಯಾರು? ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನ ಅವಲಂಬಿಸಿರುವ ಜನರನ್ನ ನಾವೇನಂತ ಕರಿತೀವಿ? ಲಂಬರ್ ಜಾಕ್ಸ್ ಅಂತ ಕರಿತೀವಿ. ಸೊ ಇದೇನಂತಂದು ಹೇಳಿದ್ರೆ ಸಿಂಪಲ್ ಆಗಿ ಉತ್ತರ ಅಮೆರಿಕಾದ ಮ್ಯಾಪ್ ಅಂತ ಹೇಳಿದ್ವಿ. ಉತ್ತರ ಅಮೆರಿಕಾದ ಮ್ಯಾಪಿಂಗ್ ಎಲ್ಲೆಲ್ಲಿ ಏನೇನ್ ಬರುತ್ತೆ. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ನಾವು ಈಸಿಯಾಗಿ ನೆಕ್ಸ್ಟ್ ನಾವು ಸ್ಟಡಿ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಇಂಪಾರ್ಟೆಂಟ್ ಪಾಯಿಂಟ್. ನಯಾಗ್ರಾ ಜಲಪಾತ ಎಲ್ಲಿ ಕಂಡು ಬರುತ್ತಾ? ಸೆಂಟ್ ಲಾರೆನ್ಸ್ ನದಿ ಮೇಲೆ ಕಂಡು ಬರುತ್ತೆ. ಯಾವ ನದಿಗಳು ತುಂಬಾ ಇಂಪಾರ್ಟೆನ್ಸ್ ಅಲ್ಲಿ? ಮೆಕೆಂಜಿ ರಿವರು, ಮಿಸೋರಿ ರಿವರು, ಮಿಸಿಸಿಪಿ ರಿವರು, ಕೊಲರಾಡೋ ರಿವರು, ಕೊಲಂಬಿಯಾ ರಿವರು, ಯುಕಾನ್ ರಿವರು. ಇದಿಷ್ಟು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಬಿಯರ್ ಲೇಕು, ಸ್ಲೇವ್ ಲೇಕು, ಆಮೇಲೆ ಸುಪೀರಿಯರ್ ಸರೋವರ, ಹ್ಯೂರಾನ್ ಸರೋವರ, ಮಿಚಿಗನ್ ಸರೋವರ, ಐರಿ ಸರೋವರ, ಓಂಟಾರಿಯೋ ಸರೋವರ. ಆಮೇಲೆ ನೋಡ್ರಿ, ವಾಟರ್ ಫಾಲ್ಸ್ ಯಾವ್ದಿದೆ? ನಯಾಗ್ರಾ ಫಾಲ್ಸ್ ಇದೆ. ಸೊ ಆಮೇಲೆ ಇನ್ನೊಂದು ಹೇಳ್ತೀವಿ. ಸೊ ಈ ಪ್ರದೇಶದಲ್ಲಿ ಟ್ರಾಪಿಕಲ್ ರೇನ್ ಫಾರೆಸ್ಟ್ ಕಂಡು ಬರ್ತಾವ. ನಾವು ಹೇಳಿದ್ವಿ ಉಷ್ಣವಲಯದ ವಾಯುಗುಣ ಕಂಡು ಬರುತ್ತೆ ಅಂತ ಹೇಳಿದ್ವಿ. ಯಾವ ಪ್ರದೇಶದಲ್ಲಿ? ಈ ಪ್ರದೇಶದಲ್ಲಿ ಕಂಡು ಬರುತ್ತೆ. ಮಧ್ಯ ಅಮೆರಿಕಾದಲ್ಲಿ ಕಂಡು ಬರುತ್ತೆ, ಲ್ಯಾಟಿನ್ ಅಮೆರಿಕಾ ಅಂತ ಕರಿತೀವಿ. ಸೊ ಈ ಜಾಸ್ತಿ ಪ್ರೈರೀಸ್ ಹುಲ್ಲುಗಾವಲು ಕಂಡು ಬರುತ್ತೆ. ಪ್ರೈರೀಸ್ ಹುಲ್ಲುಗಾವಲದಲ್ಲಿ ಮೆಕ್ಕೆಜೋಳವನ್ನ ಜಾಸ್ತಿ ಬೆಳೆಯೋದ್ರಿಂದ ಅದನ್ನ ನಾವೇನಂತ ಕರಿತೀವಿ? ಕಾರ್ನ್ ಬೆಲ್ಟ್ ಅಂತ ಕರಿತೀವಿ. ಇನ್ನೊಂದು ಬರ್ಕೊಡ್ರಿ, ಬನಾನಾ. ಬಾಳೆಹಣ್ಣನ್ನ ಯಾವ ದೇಶದಲ್ಲಿ ಜಾಸ್ತಿ ಬೆಳಿತಾರ? ಬಾಳೆಹಣ್ಣನ್ನ ಯಾವ ದೇಶದಲ್ಲಿ ಜಾಸ್ತಿ ಬೆಳಿತಾರ? ಜಮೈಕಾ ದ್ವೀಪದಲ್ಲಿ ಜಾಸ್ತಿ ಬೆಳಿತಾರ. ಪ್ರಪಂಚದಲ್ಲಿ ಅತಿ ಹೆಚ್ಚು ಎಲ್ಲಿ ಬೆಳಿತಾರ ಅಂದ್ರೆ ಜಮೈಕಾದಲ್ಲಿ ಬೆಳಿತಾರ. ಆಮೇಲೆ ಇಲ್ಲಿರೋ ಜನಾಂಗವನ್ನ ನಾವೇನಂತ ಕರಿತೀವಿ? ರೆಡ್ ಇಂಡಿಯನ್ಸ್ ಅಂತ ಕರಿತೀವಿ. ರೆಡ್ ಇಂಡಿಯನ್ಸ್, ಎಸ್ಕಿಮೋಸ್ ಕಂಡು ಬರ್ತಾರ ಈ ಪ್ರದೇಶದಲ್ಲಿ. ಆಮೇಲೆ ಈ ಪ್ರದೇಶದಲ್ಲಿ ಏನ್ ಕಂಡು ಬರುತ್ತಲ್ಲ, ಈ ಸರೋವರಗಳ ಪ್ರದೇಶ ಏನೈತಲ್ಲ, ಇದನ್ನ ನಾವೇನಂತ ಕರಿತೀವಿ? ವರ್ಲ್ಡ್ ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಕರಿತೀವಿ. ವರ್ಲ್ಡ್ ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ. ಅದೇ ತರ ಇನ್ನೊಂದು ಎಲ್ಲಿ ಕಂಡು ಬರುತ್ತಾ? ಜರ್ಮನಿ, ಫ್ರಾನ್ಸ್ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ. ಪೋಲ್ಯಾಂಡ್ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ. ಆಮೇಲೆ ಸಿಲಿಕಾನ್ ಅಂತ ಕರಿತೀವಿ, ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ. ಎಲ್ಲಿ ಕಂಡು ಬರುತ್ತಾ? ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಕರಿತೀವಿ. ಆಮೇಲೆ ನಮ್ಮ ಭಾರತ ದೇಶದ ಸಿಲಿಕಾನ್ ಸಿಟಿ ಅಂತ ಯಾವ್ದನ್ನ ಕರಿತೀವಿ? ಬೆಂಗಳೂರನ್ನ ಕರಿತೀವಿ. ಆಮೇಲೆ ಇನ್ನೊಂದು ಕೆನಡಾ ಬಗ್ಗೆ. ಪ್ರಪಂಚದ ಅತಿ ದೊಡ್ಡ ದೇಶ ಯಾವುದು? ರಷ್ಯಾ. ಎರಡನೇ ಅತಿ ದೊಡ್ಡ ದೇಶ ಕೆನಡಾ ದೇಶ ಅಂತ ಕರಿತೀವಿ. ಆಮೇಲೆ ಕೆನಡಾ ದೇಶದಲ್ಲಿ ಇನ್ನೊಂದು ಪಾಯಿಂಟ್ ಕಂಡು ಬರುತ್ತಾ? ಸೊ ನೆನ್ಪಿಟ್ಕೊಡ್ರಿ, ವುಡ್ ಬಫೆಲೋ ಅಂತ ಹೇಳ್ತೀವಿ. ವುಡ್ ಬಫೆಲೋ ನ್ಯಾಷನಲ್ ಪಾರ್ಕ್. ಪ್ರಪಂಚದ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್ ಇದಾಗೈತೆ, ರಾಷ್ಟ್ರೀಯ ಉದ್ಯಾನವನ. ಸೊ ಇದೇನಂತ ಹೇಳಿದ್ರೆ ಸಿಂಪಲ್ ಆಗಿ ಮ್ಯಾಪಿಂಗು. ನೋಡ್ರಿ, ರಿವರ್ಸ್ ಇದಾವ ನೋಡ್ರಿ ಇಲ್ಲಿ. ಮಿಸಿಸಿಪಿ ರಿವರು, ಮಿಸೋರಿ ರಿವರು, ಕೊಲರಾಡೋ, ಕೊಲಂಬಿಯಾ, ಆಮೇಲೆ ಮೆಕೆಂಜಿ ರಿವರ್, ಯುಕಾನ್ ರಿವರ್, ಆಮೇಲೆ ಸೆಂಟ್ ಲಾರೆನ್ಸ್ ರಿವರ್ ಈ ಪ್ರದೇಶದಲ್ಲಿ ನೋಡ್ರಿ, ಸೆಂಟ್ ಲಾರೆನ್ಸ್ ರಿವರ್. ಆಮೇಲೆ ಮಿಸಿಸಿಪಿ ರಿವರ್ ಯಾವ ಪ್ರದೇಶ ಹೋಗಿ ಸೇರುತ್ತಾ? ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಹೋಗಿ ಸೇರುತ್ತಾ. ಸೆಂಟ್ ಲಾರೆನ್ಸ್ ರಿವರ್ ಸೆಂಟ್ ಲಾರೆನ್ಸ್ ಜಾರ್ಜಿಯಲ್ಲಿ ಹೋಗಿ ಸೇರುತ್ತಾ. ಆಮೇಲೆ ನೋಡ್ರಿ, ಕೊಲರಾಡೋ ರಿವರ್ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ ಹೋಗಿ ಸೇರುತ್ತಾ. ಆಮೇಲೆ ಯುಕಾನ್ ರಿವರ್ ಬೇರಿಂಗ್ ಸಮುದ್ರಕ್ಕೆ ಹೋಗಿ ಸೇರುತ್ತಾ. ಆಮೇಲೆ ಮೆಕೆಂಜಿ ರಿವರ್ ಬಫೋರ್ಟ್ ಸಮುದ್ರಕ್ಕೆ ಹೋಗಿ ಸೇರುತ್ತಾ. ಇದೇನಂತ ಹೇಳಿದ್ರೆ ಸಿಂಪಲ್ ಆಗಿ ನಾರ್ತ್ ಅಮೆರಿಕಾದ ಮ್ಯಾಪಿಂಗ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೌತ್ ಅಮೆರಿಕಾ ಬಗ್ಗೆ ಸ್ಟಡಿ ಮಾಡೋಣ. ಎಲ್ರಿಗೂ ಶೇರ್ ಮಾಡಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.